ಇವತ್ತು ಸಿನಿಮಾದ ನೋಡ್ತಾ ಇದೆ ಬನ್ನಿ ಅದೇ ಫೋನ್ ಮಾಡಿದ್ದು ಬಂದಿದ್ದೀನಿ. ತುಂಬ ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ಇವತ್ತು ಒಳ್ಳೆ ದಿವಸನೇ ಸಿನಿಮಾದಲ್ಲಿ ಒಳ್ಳೆ ರಾಯರ ಮಠದಲ್ಲೇ ಸಿನಿಮಾ ಮುಹೂರ್ತ ಮಾಡ್ತಾಯಿದ್ದಾರೆ. ಪರಮಾಲಕ್ಷ್ಮಿ ಹಬ್ಬದ ದಿವಸನೇ ಮಾಡ್ತಾಯಿದ್ದಾರೆ. ಸಿನಿಮಾ ಗೆದ್ದು ಮನೆಗೆ ಒಂದೇ ಮುಂದೆ ಗೊತ್ತಿಲ್ಲ ಏನಂತ ಡೈರೆಕ್ಟಿಂಗ್ ಅಂದರೆ ನಮ್ಮ ಸಿನಿಮಾ ಜರ್ನಿಗೆ ನಾನು ಹೇಳ್ಕೊಂಡ ತಕ್ಷಣವೇ ನೀನು ಮಾಡ್ತೇವೆ ಹೋಗು ನನಗೆ ಅಂದರೆ ಇವತ್ತವರೆಗೂ ನಾನು ಏನೇ ಮಾಡ್ತೀನಿ ಅಂತ ನಾನು ಅಡ್ಡ ಮಾಡಿಲ್ಲ. ಸೊ ಇವತ್ತಿಗೂ ನನ್ನ ಮೊದಲನೇ ಸಿನಿಮಾಗೆ ಆಸ್ ಎ ಪ್ರೊಡ್ಯೂಸರ್ ಇವರೇನೆ. ನನ್ನ ಇಂಟ್ರೊಡಕ್ಷನ್ ಸಿನಿಮಾ ಇಂಡಸ್ಟ್ರಿ ಕಾಲಿಸಿದ್ದೆ ಇವರು. ಅಂದರೆ ನಾನು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಾಗ ಯಾಕೆ ಏನು ಇರ್ತದೆ ಅಂತ ನಮಗೇನೂ ಗೊತ್ತಿಲ್ಲ, ನಿನಗೆ ಗೊತ್ತು ಅಂದ್ಕೊಂಡು ನಿನ್ಗೆ ಆಸಕ್ತಿ ಇದೆ ಅಂದರೆ ಹೋಗು ಅಂತ ಅಂದ್ಬಿಟ್ಟು ಹಿಂದೆ ನಿಂತ್ಕೊಂಡು ಮುಂದೆ ಕಳಿಸಿರೋಂಥವ್ರು ಇವರು. ಅದು ಬಿಟ್ಟರೆ ನಮ್ಮ ಕರ್ಬಸಜ್ಜ ಅವರು. ಸೊ ಇವ್ರ ಆಶೀರ್ವಾದದಿಂದ ಮಾತ್ರ ಇಲ್ಲಿ ನಾನು ನಿಮ್ಮ ಎದುರುಗಡೆ ನಿಂತ್ಕೊಂಡು ಮಾತಾಡ್ತಿರೋ ಕಾರಣ. ಸೊ ಇವ್ರು ಇಷ್ಟೇ. ಏನೇ ಪ್ರತಿಭೆ ಇದೆ ಇಲ್ಲ ಟ್ಯಾಲೆಂಟ್ ಇದೆ ಅದು ಯಾವುದೂ ಅಲ್ವೇ ಅಲ್ಲ, ಇವರು ಅಷ್ಟೇ. ಇವರಿಂದ ಅದೆಲ್ಲ ಬಂದಿರೋದು. ಸೊ ಅದು ಬಿಟ್ಟರೆ ಇವ್ರು ಇವತ್ತು ನನ್ನ ಮೊದಲನೇ ಸಿನಿಮಾಗೆ ಮುಹೂರ್ತಕ್ಕೆ ಬಂದಿರಲಿಲ್ಲ. ಈ ಸಿನಿಮಾಗೆ ಸಿಕ್ಕಿದ್ದಾರೆ. ಇದು ನನಗೆ ದೊಡ್ಡ ಖುಷಿಯಾಗಿರೋಂಥ ವಿಷಯ. ಹೇಳಿ, ಹೇಗೆ ಅನಿಸಿದೆ? ಫಸ್ಟ್ ಸಿನಿಮಾ ಮಾಡಿದ್ರಿ, ಎರಡನೇ ಸಿನಿಮಾನ ಏನು ಗೊತ್ತಿಲ್ಲದಲ್ಲೇ ಹೊಸ ಇಂಡಸ್ಟ್ರಿಗೆ ಹೊಸ ಕ್ವಾಲಿಟಿ ಸಾಧನೆ ಮಾಡಿದ್ನಲ್ಲ ಅಂತ ಒಂದು ಹೆಮ್ಮೆ ಇದೆ. ಮುಂದೆ ಅವ್ನು ಇಷ್ಟ ಒಂದು ದಾಟಿದಾನೆ, ಒಂದು ಮೆಟ್ಲು ಹತ್ತಿದ್ದಾರೆ. ಈಗ ಇನ್ನೊಂದ್ಸತಿ ಮುಂದೆ ಅವ್ರು ಏನು ಮಾಡ್ಬೇಕು ಅದು ಮಾಡ್ತಾನೆ. ರೈತರು ಸರ್ ನಮಗೆ ನಾವು ಫುಲ್ ರೈತರು ಫ್ಯಾಮಿಲಿ. ನಾವು ಆರಂಭ ಮಾಡ್ತೀವಿ. ನಮಗೆ ಫಿಲಮ್ ಇಂಡಸ್ಟ್ರಿ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಏನೋ ನಮ್ಮ ಮಗ ನಾನು ಮಾಡಬೇಕಂತ ಆಸೆ ಪಟ್ಟಿದ್ದ. ಅದಕ್ಕೋಸ್ಕರ ಅವರ ಪ್ರತಿಭೆಯಿಂದ ನಾವು ಹಿಂದಕ್ಕೆ ಎಳಿಬಾರ್ದು ಅಂತೇಳಿ ಅವನು ಸಪೋರ್ಟ್ ಮಾಡಿ. ನಮ್ಮ ಮಗನಾದಂಥ ಅಜಯ್ ಸೂರ್ಯ ಅವರು ಈ ಮಟ್ಟಕ್ಕೆ ಬರ್ತಾರೆ ಅಂತ ನಮಗೆಂದು ಗೊತ್ತಿರಲಿಲ್ಲ. ಆದರೆ ಈ ಮಟ್ಟಕ್ಕೆ ಬರೋದಕ್ಕೆ ಕಾರಣ ಗರ್ಭಸಜ್ಜೆಯ. ನಮ್ಮದು ಯಾವುದೂ ಇಲ್ಲ. ಆ ಶಿವನ ಅನುಗ್ರಹದಿಂದ ನಿಮ್ಮಂಥ ಪುಣ್ಯಾತ್ಮರಿಂದ ಅಣ್ಣ ತಮ್ಮಗಳಾಗಿ ಅಕ್ಕ ತಂಗಿಯರಾಗಿ ಇಲ್ಲಿ ನಿಂತು ಅವ್ರ ಕಾರ್ಯಕ್ರಮವನ್ನು ಮಾಡಿಕೊಡ್ತಾ ಇದ್ದೀರಾ. ಕೊನೆಯವರೆಗೂ ಹೀಗೆ ಬಾಳಬೇಕು, ಹೀಗೆ ಇರಬೇಕು. ಕೊಡೋದು ಬಿಡೋದು ಶಿವನು, ಬಾಳೋದು ನಮ್ಮ ಒಳ್ಳೆ ತಂದಲ್ಲಿ ಬಾಳೋದು ನಮ್ಮ. ಟಿಫನ್ ಮಾಡಿ ಫಸ್ಟು ಬೆಳಗ್ಗೆಯಿಂದ ಎಲ್ಲ ಕಾಯ್ತಾ ಇದ್ದೀರಾ. ಅದಕ್ಕೆ ನಮ್ಮ ಕಡೆಯಿಂದ ಸಾರಿ ಕೇಳ್ತೀವಿ. ಇನ್ನೊಂದೇನೆಂದರೆ ಸಿನಿಮಾ ಎಲ್ಲ ಮಾಡ್ತಾರೆ. ಸಿನಿಮಾನ ರಿಲೀಸ್ ಮಾಡೋದು ತುಂಬ ಕಷ್ಟ ಇದೆ. ಯಾರೋ ಹೊಸಬ ಎಲ್ಲಿಂದ ಶಿವಮೊಗ್ಗದಿಂದ ಬಂದು ಮಾಡೋದು ತುಂಬ ಕಷ್ಟ ಇದೆ. ಅಂಥದ್ರಲ್ಲಿ ಒಬ್ಬ ಹುಡುಗ ಮಾಡ್ತಾ ಇರೋದು ದಯವಿಟ್ಟು ಎಲ್ಲರಿಗೂ ನಾನು ಹೇಳೋದು ಕನ್ನಡ ಸಿನಿಮಾ ನೋಡಿ ಚೆನ್ನಾಗಿ ಆರೈಸಿ ಸಿನಿಮಾ ಬಗ್ಗೆ ನಮ್ಮ ಗೊತ್ತಿಲ್ಲ ಸಿನಿಮಾ ವಿಷಯದ್ದು ಅವರೇ ಚೆನ್ನಾಗಿ. ಈ ಮೂವಿನಲ್ಲಿ ಡಬಲ್ ಡೋಸಲ್ಲಿ ಏನು ಫೈಟ್ಸ್ ಇತ್ತು ನಾನೇ ಕಂಪೋಸ್ ಮಾಡೋದು. ಟೋಟಲ್ 2 ಫೈಟ್ ಇತ್ತು, ನಾನೇ ಕಂಪೋಸ್ ಮಾಡೋದು. ಸೊ ಆಪ್ಷನ್ಗೆ ಅದೇ ಸರ್ ಥ್ಯಾಂಕ್ಸ್ ಅಂತೀನಿ. ಫೈಟ್ ಮಾಡ್ತಾರೆ, ಫೈಟ್ ಕಾಣಿಸ್ತಾ ಇಲ್ಲ. ಹೌದಾ? ಫಿಲಿಮಲ್ಲಿ ನೋಡಿ ಸರ್ ಹೆಂಗೆ ಬರುತ್ತೆ. ಇಲ್ಲೊಬ್ಬ ಇದ್ದೇನೆ, ಫೈಟ್ ಚೆನ್ನಾಗಿ ಮಾಡ್ತೀನಿ. ಅಣ್ಣ ಕಾಲ್ ಮಾಡಿದ್ರು, ಡೈಲಿ ಸಿನಿಮಾ ಮಾಡ್ತಾಯಿದ್ದೀನಿ ಬಂದು ಮಾಡು ಅಂತ ಹೇಳಿದ್ರು. ಇನ್ನೂ ಖುಷಿ ಆಯ್ತಾಗಿದೆ. ಆ್ಯಕ್ಚುಲಿ ಸಿನಿಮಾ ಬಗ್ಗೆ ಭಾಷಣ ಕಟ್ಟಿದ್ರು ಅದು ಫಸ್ಟ್ ವರ್ಷ ಇಡೀ ಕರ್ನಾಟಕ ತಗೊಳ್ತು ಡಬಲ್ ಡೋಸ್. ಸೊ ಅದೇ ರೀತಿ ಆ ಡಬಲ್ ಡೋಸು ಕೊರೋನಾ ಹೆಂಗೆ ಓಡಿಸ್ತು ಹಂಗೆ ಜನಗಳಿಗೆ ಎಂಟರ್ಟೈನ್ಮೆಂಟ್ ಅಂತ ಕೊಡೋಕ್ಕೆ ಡಬಲ್ ಡೋಸ್ ಕೊಡ್ತಾ ಇದೆ. ಎಲ್ರಿಗೂ ಒಳ್ಳೆಯದಾಗಿ ಥ್ಯಾಂಕ್ ಯು.